ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಗ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಒಂದು ವಿಷಯ ಈಗಾಗಲೇ ಚರ್ಚೆಗೆ ಒಳಗಾಗ್ತಾ ಇದೆ. ಜನಿವಾರ ತೆಗೆಸಿದ್ರು, ಶಿವದಾರ ಜನಿವಾರ ಇವಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಹೋಗ್ತದಂದ್ರೆ ಕಟ್ಟಿಮಣಿಯವರು ಬರೆದಂತಹ ಬರ್ತಿದ್ದ ಕಟ್ಟಿಮಣಿಯವರು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದ ಆ ಸಮಯದಲ್ಲೇ ಶಿವದಾರ ಜನಿವಾರ ಅನ್ನುವಂಥ ಒಂದು ಕಾದಂಬರಿ. ಆ ಮೂಲಕ ಈ ಜಾತೀಯತೆಯನ್ನು, ಇನ್ನುಳಿದನ್ನು, ಮೇಲುಕೀಳನ್ನು ಭಾಳ ಚೆನ್ನಾಗಿ ಅದರಲ್ಲಿ ಬಿಂಬಿಸಿದ್ರು. ಮಠದ ಬಗ್ಗೆ, ಇನ್ನುಳಿದ್ರ ಬಗ್ಗೆ ಅದನ್ನು ನೋಡ್ಬೇಕಾಗಿದೆ, ಓದಬೇಕು ಅಂತ ಒಂದು ಒಳ್ಳೆಯ ಪುಸ್ತಕ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಷಯಕ್ಕೆ ಎಂಟ್ರಿ ಆಗುವಂಥದ್ದು. ಇಲ್ಲೇ ಈಗ ನಮ್ಮ ವಿಶೇಷವಾಗಿ ಎರಡು ಕಡೆ ನಿನ್ನೆ ಎಕ್ಸಾಮ್ಸ್ ಇದ್ದು CET ಆ ನೆಲೆಗಟ್ಟಿನಲ್ಲೇ ನಮ್ಮ ಈ ಒಂದು ಬೀದರ್ದಲ್ಲೇ ಮತ್ತು ಶಿವಮೊಗ್ಗದ ಆದಿಚುಂಚನಗಿರಿಯಲ್ಲೇ ಮತ್ತು ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನ ಪರೀಕ್ಷಾ ಕೇಂದ್ರಗಳಲ್ಲೇ ಜನಿವಾರವನ್ನು ತೆಗೆಸಿದ್ರು ವಿದ್ಯಾರ್ಥಿಗಳು. ವಿದ್ಯಾರ್ಥಿ ಜನಿವಾರ ತೆಗೆಸಿದಕ್ಕಾಗಿ ಪರೀಕ್ಷೆ ಬಿಟ್ಟು ಹೋದರು ಅಂತ ಸುದ್ದಿಗಳು ಬಂದು, ಇದ್ಯಾಕೆ ಹಿಂಗಾಯಿತು, ಇದ್ಯಾಕೆ ಮಾಡಿದರು, ಯಾರು ಮಾಡಿದರು? ಜನಿವಾರ ವಿರೋಧಿಗಳ, ಶಿವದಾರ ವಿರೋಧಿಗಳ, ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚಿಸೋರ? ಇಲ್ಲಿ ನೋಡ್ರಿ, ನಮ್ಮ ಡಾಕ್ಟರ್ MC ಸುಧಾಕರ್ ಅವರು ಹೇಳ್ತಾರೆ, ಉನ್ನತ ಶಿಕ್ಷಣ ಸಚಿವರು, ಜನಿವಾರ ತೆಗೆಸುವುದು ವಿಕೃತ ಮನಸ್ಥಿತಿ ಅಂತ ಹೇಳ್ತಾರೆ. ಅವರು ಇರ್ಬೋದು, ಯಾಕಂದ್ರೆ ಇನ್ನೊಂದು ಧರ್ಮದ ಬಗ್ಗೆ, ಧರ್ಮ ನಮ್ಮ ರಕ್ಷಿಸವಾಗಿರೋದ ಅವ್ರು ಪಾಲಸರಿ, ಅದು ವಿಕೃತ ಮನಸ್ಸು ಅಂತ ಕರಿತಾ ಇದ್ದಾರೆ. ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಆದರೆ ಇದು ಪೂರ್ವಾಗ್ರಹ ಪೀಡಿತನೋ ಅಥವಾ ಯಾವ ಕಾರಣ? ಅದಕ್ಕೆ ನಮ್ಮ ಇವರು ಹೇಳ್ತಾರೆ, ನಮ್ಮ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು, ಶಾಲಾ ಶಿಕ್ಷಣ ಸಚಿವರು, ಜನಿವಾರ ಶಿವದಾರ ಸೇರಿದಂತೆ ವಿದ್ಯಾರ್ಥಿಗಳು ಧರಿಸುವ ಧಾರ್ಮಿಕ ಚಿಹ್ನೆಗಳನ್ನು ತೆಗೆಸುವಂತೆ ನಿರ್ದೇಶನ ನೀಡಿಲ್ಲ. ಇದು ಯಾವ ರೀತಿ ವಿಕೋಪ ಹೋಗಿಬಿಡೋದಪ್ಪ ಇವತ್ತು ಅಂತಂದ್ರೆ, ಜನಿವಾರ ತೆಗೆಸಲು ಎಕ್ಸಾಮ್ ಬಂದದು, ಆ ಹುಡುಗರ ಲೈಫ್ ಏನೋ ಚರ್ಚೆನೂ ಆಗ್ತದೆ, ಸರಿ ಅದು ಮತ್ತಿಲ್ಲ ಅಂತಲ್ಲ. ಆದರೆ ಇದನ್ನು ಪರೀಕ್ಷೆ ಯಾಕೆ ಮಾಡೋಕೆ ಹೋದರು ಅಂದಾಗ ಇವತ್ತಿನ ಪರೀಕ್ಷೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಅಂದಾಗ ಇದ್ರ ಬಗ್ಗೆ ಒಂದಿಷ್ಟು ಏನೋ ಅರ್ಥ ಆಗ್ಬೋದು ನಮಗೆ. ಅವ್ರು ತೆಗಿಸಿದಂಥ ಶಿಕ್ಷಕರಾಗಿರ್ಬೋದು ಅಥವಾ ಯಾರೋ ಸೂಪ್ರಿಡೆಂಟ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅವ್ರು ನಿಂತವರು ಇವರು ಈ ವಿದ್ಯಾರ್ಥಿಗಳ ವಿರೋಧಿಗಳಂತೆ ಅಲ್ಲ ಮಧ್ಯದ ವಿಷಯ ಮಾಡುವಂಥದ್ದು. ಯಾಕೆಂದರೆ ಅವ್ರಿಗೆಲ್ಲ ಸಮಾನ, ಒಂದು ಮಾತು ನಿಮಗೆ ಹೇಳುವಂಥದ್ದು. ಅವ್ರು ಏನೋ ನೋಡ್ತಾ ಹೋದಾಗ ಅವ್ರಿಗೆ ಇಲ್ಲಿ ಜನಿವಾರ ಹತ್ತೆ ಏನೋ ಮಾಡಿ ಇದೇನಪ್ಪ ಇದನ್ನಾಗಿ ಇಟ್ಕೊಂಡದಿ. ಇವತ್ತು ನೋಡಿರಿ, ಕುಂಕುಮದಲ್ಲೇ ಸಹಿತ ಮೂಗುಮಟ್ಟಿನಲ್ಲಿ ಅದು ತೆಗೆಸ್ತಾ ಇದ್ದಾರೆ ಇವತ್ತು ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಯಾಕಂದ್ರೆ ಈ ನಿಮಗೆ ಬ್ಲೂಟೂತ್ದ ಮೂಲಕ ಏನೇನು ಮಾಡ್ತಾ ಇದ್ದಾರೆ ಇವತ್ತು ಎಕ್ಸಾಮ್ಗಳನ್ನು ಅಂತೇಳಿ. ಹಾಗೆ ಇದಾದರೂ ಏನಾದರೂ ಇರ್ಬೋದಲ್ಲ ಅದು ಸಂಶಯ ಕಾಣಿರ್ಬೋದು, ವೈರೋ ಮತ್ತೇನು ಇರ್ಬೋದು. ಅದು ಪರೀಕ್ಷೆ ಮಾಡೋದು ಹೆಂಗಲ್ಲೇ ಅಂದಾಗ ಸುಮ್ಮನೆ ಅದನ್ನು ಬದಿಗಿಡಪ್ಪ ಅಂತ ಏನೋ ಹೇಳಿರ್ಬೋದು, ಇಲ್ಲ ಅಂತಲ್ಲ. ಅದು ಹಾಕ್ಕೋಬಾರ್ದು ಅಂತೂ ಅಂದಿರ್ಬೋದು. ಯಾಕಂದ್ರೆ ಇವತ್ತು ಹಂಗದವ್ರು ಎಕ್ಸಾಮ್ಗಳು. ಇವತ್ತು ನೋಡ್ರಿ, UPSC KPSC ಯಾವ್ದು ಎಕ್ಸಾಮ್ ತೊಗೊಳ್ತವ್ರು ನೀವು ಎಲ್ಲ ಕಡೆ. ಇವತ್ತು ನಾವು ಕೇಳ್ತಾ ಇದ್ವಿ, ಇಲ್ಲರಿ ಬ್ಲೂಟೂತ್ ಯೂಸ್ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ, ಕಾಪಿ ಮಾಡ್ತಾರೆ, ಹಾಗೆ ಅದನ್ನು ಅನ್ಯಾಯ ಆಗ್ಯದ. ನೀವು ನೋಡಿದ್ರೆ ನಿಮಗೆ ಕೇಳಿದ ನಿಮಗೆ ಗೊತ್ತಿದ್ದ ವಿಷಯ ಅದ. ಈ ನೀಟ್ ಎಕ್ಸಾಮ್ದೆಲ್ಲ ಏನು ಆಯಿತು ಅಂತೀರ, 6 ಜನ ರೀ, ಒಬ್ಬರಲ್ಲ ಇಬ್ಬರಲ್ಲ, 720 ನೋಡ್ರು. ನಂತರ 18 ತೊಗೊಳ್ಳಿಲ್ಲ ಅವರು. ಮತ್ತು ಮರೋ ಎಕ್ಸಾಮ್ದಲ್ಲ ಅವ್ರು ಎಲ್ಲೂ ಏನೋ ತೊಗೊಂಬಂದಿದ್ರು ಸಂಶಯದಿಂದ. ಅದು ಯಾರಿಗೆ ನಾವು ಬಂದಲ್ಲಿ ಈಗ ಚಲೋ ಅವ್ರು ಮಾರ್ಕ್ಸ್ ಬಂತಂದರೆ ಸಹಜವಾಗಿ ಈ ಸೂಪರಿಂಟೆಂಡೆಂಟ್ ನೀವು ಕಾಂಟ್ಯಾಕ್ಟ್ ಇರ್ಬೋದು, ನೀವು ಮಾಡಿಸಿರ್ಬೋದು, ತಾವು ಬರುವಂಥದ್ದು. ಅದಕ್ಕೆ ಅವ್ರಿಗೆ ಏನು ಸಂಶಯ ಬಂದದ್ರು ಹೊರಗೆ ಇಡ್ರಪ್ಪ ಚಸ್ಮಾ, ಹೊರಗಿಟ್ಟು ಬರೋರಿ, ಕನಕ ನೋಡ್ತಾರೆ, ಕನಕಲ್ಲಿದ್ರೆ ಹಾಕಿಸ್ತಾರೆ, ಟೆಸ್ಟ್ ಮಾಡ್ತಾರೆ. ಇದು ಮಾಡಿಸ್ಬೇಕಾಗಿತ್ತು, ಅವ್ರು ಯಾಕೆ ಮಾಡಿರೋ ಗೊತ್ತಿಲ್ಲ. ಆದರೆ ಬುದ್ಧಾಪೂರ್ವಕವಾಗಿ ಇವ್ರನ್ನ ಅಸಹ್ಯ ಮಾಡಬೇಕು, ಅಪಮಾನ ಮಾಡಬೇಕಂತ ಅವ್ರು ಮಾಡಿಸಿದಂತ ಇಲ್ಲಿ ಅನಿಸೋದಿಲ್ಲ. ಎಕ್ಸಾಮ್ ಪದ್ಧತಿಗಳು ಹಿಂಗಾಗಿದೆ ಇವತ್ತು. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಎಲ್ಲ ಕಡೆ ಪೇಪರ್ ಲೀಕ್ ಆಗೋದು, ಮತ್ತೇನೋ ಆಗೋದು, ಎಲ್ಲ ಕಡೆ ಹೊಲಸ ನಡೀತಾ ಇದೆ. KPSC ನಡೀತಾ ಇಲ್ವಾ, UPSC ನಡೀತಾ ಇಲ್ವ? UPSC ಒಳ್ಳೆಯ ಹೆಸರಿತ್ತು, ಅಲ್ಲಿಯೂ ಸಹಿತ ಘಟನೆ ನಡೆದಾಗ. ನೀಟಿದ್ದು ಒಳ್ಳೆಯ ಹೆಸರಿತ್ತು, ನೀಟಿದ್ದು ಸಹಿತ ಇವತ್ತು ನೋಡಿರಿ 720 ಮಾರ್ಕ್ಸ್ ಹೋಗ್ತಾರಂದ್ರೆ ಅವ್ರು ಎಂಥ ಅದ್ಭುತರಿರ್ಬೇಕು ಹುಡುಗರು. ಅದು ಒಬ್ಬರಲ್ಲ ಇಬ್ಬರಲ್ಲ 4-5 ಜನ ತೊಗೊಳ್ತಾರೆ. ಅವರೆಲ್ಲರೂ ಅಷ್ಟು ಅದ್ಭುತ ಪರ್ಫೆಕ್ಟಾ ಅಂತ ಪ್ರಶ್ನೆ ಯಾರಿಗಾದ್ರೂ ಮೂಡುತ್ತದೆ. ಮತ್ತು ನಾವು ಇನ್ನೊಂದು ಗಮನಿಸಬೇಕಾದ್ದು ಏನಪ್ಪ ಅಂತಂದ್ರೆ, ನಮ್ಮ ಮಕ್ಕಳು ಇವತ್ತು ಏನು ಪ್ರೈವೇಟ್ದಲ್ಲಿ ಎಲ್ಲೋ ಮಾಡೋದು ಕಲಿಯುವಂಥ ಮಕ್ಕಳು ಇವತ್ತು ಮ್ಯಾಕ್ಸಿಮಮ್ ಮಕ್ಕಳು ನಾವು ನೋಡ್ತಾ ಇದ್ದೀವಿ 90, 95, 98 ಹಿಂಗೆ ಪರ್ಸೆಂಟೇಜ್ ಮಾಡ್ತಾರೆ. ನನಗೊಮ್ಮೆ ಆಶ್ಚರ್ಯ ಅನ್ನಿಸ್ತದೆ, ಯಾಕೆ ಇಷ್ಟು ಪರ್ಸೆಂಟೇಜ್ ಮಾಡೋರು? ಒಬ್ಬ ನಮ್ಮ ದೇಶದಿಂದ ಒಬ್ಬ ನೋಬಲ್ ಪಡೆಯುವಂಥ ವಿಜ್ಞಾನಿ ಯಾಕೆ ಹೊರಡ್ತಾ ಇಲ್ಲ ಅಂತ ಇದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಂಥದ್ದು. ಅದಕ್ಕೆ ಈ ಕಾಫಿ ತಡೆಗಾಗಿ ಒಂದಿಷ್ಟೇನು ಅಲ್ಲಿ ಅಡ್ವರ್ಟ್ ಆಗ್ಯದ. ಅದನ್ನು ದೊಡ್ಡ ಇಶ್ಯೂ ಮಾಡಿ ನಮಗೆ ಅಪಮಾನ ಮಾಡಿದ್ರು ಜನಾಂಗ. ಯಾರೇ ಅಪಮಾನ ಮಾಡೋರು?
ಅವ್ರು ಯಾರು ಇವತ್ತು ಅವರು ಹಿನ್ನೆಲೆಯನ್ನು ಅಭ್ಯಾಸ ಮಾಡಬೇಕಾಗಿದೆ. ಯಾರು ಸೂಪರ್ಡೆಂಟ್ ಇದ್ದಾರೆ ಅಥವಾ ಕ್ಲಾಸ್ ಯಾರು ಟೀಚರ್ ಇದ್ದಾರೆ ಅಲ್ಲೇ ಮೊದಲ ನಿಮಗೆ ಗೊತ್ತಿರ್ಬೋದು. ಈ ಟೀಚರ್ ವೃತ್ತಿ ಮಾಡುವಂಥ ನಮ್ಮ ಟೀಚರ್ಗಳ ಮನಸ್ಥಿತಿ ಅಥವಾ ಗುರುಮಾತೆಯರು ಗುರು ಇರ್ಬೋದು, ಅವ್ರ ಮನಸ್ಥಿತಿ ಹೆಂಗಿರ್ತದಪ್ಪ ಅಂದ್ರೆ ಮೊದಲಿಗೆ ಅವ್ರು ಭಯವನ್ನು ಪಡ್ತಿರ್ತಾರೆ ಯಾವುದಕ್ಕಾದರೂ. ಅಂಥವ್ರು ಈ ಹುತ್ಸಾಹಸಕ್ಕೆ ಅದು ಇಲ್ಲ, ಈ ಜನಿವಾರ ಹಾಕೊಂಡು ಜನಿವಾರಿಗಳ ವಿರೋಧವಾಗಿ ಅವ್ರು ಮಾಡಿದಾರ ಅನ್ನೋದು ಸಹಿತ ಇಲ್ಲಿ ಸ್ಪಷ್ಟ ಆಗಬೇಕಾಗಿದೆ. ಕೇವಲ ಟೀಕೆ ಮಾಡೋಕ್ಕಿಂತಲೂ ಹೌದು ಅದು ತಪ್ಪನ ತೆಗೆಸ್ಬಾರ್ದಾಗಿತ್ತು. ಆದರೆ ಅಲ್ಲಿ ಅವ್ರಿಗೇನು ಸಮಸ್ಯೆ ಬಂದಿತ್ತು, ಯಾಕೆ ಕಾರಣ ಅಂದರೆ ಎಲ್ಲೆಲ್ಲೂ ಡುಂಬಿಡ್ತಾರೆ, ಕಿವಿಯಾಗು ಅಲ್ಲೋ ಇಲ್ಲೋ ಕೂದಲ್ದಾಗು. ಹೀಗಾಗಿ ಈವನ್ ಬೂಟ್ ಸಹಿತ ಹಾಕ್ಸೋದಿಲ್ಲ, ಎಲ್ಲ ತೆಗೆದು ಬೇರೆ ಪವರ್ ಗಿಟ್ಟು ಬೇರೆ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಬಂದದ. ಬ್ಲೂಟೂತ್ ಪ್ರಕಾರ ಇವತ್ತಿನ ಟೆಕ್ನಾಲಜಿ ಡೆವಲಪ್ ಆಗ್ಯದಪ್ಪ ಅಂತಂದ್ರೆ ಅವು ಎಲ್ಲೂ ಇರ್ತಾನೆ, ಆನ್ಸರ್ ಹೇಳವ ಇವೆಲ್ಲೂ ಕುತ್ಕೊಂಡು ಹೇಳ್ತಾ ಇರ್ತಾನೆ. ಇವೆಲ್ಲ ಇವು ಹೆಂಗೂ ಜಾದು ನಡೆದಂಗೆ ನಡೀತಾವ್ರಿ ಇವು. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಇಲ್ಲಿ ಆ ವಿದ್ಯಾರ್ಥಿಗಳ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಪ್ರಾಮಾಣಿಕ ಹಾರ್ಡ್ ವರ್ಕ್ ಮಾಡಿದಂಥ ವಿದ್ಯಾರ್ಥಿಗೆ ನಾಳೆ ಭವಿಷ್ಯದಲ್ಲಿ ಪೆಟ್ಟು ಆಗಬಾರ್ದು ಎಲ್ಲ ಏನೋ ಮಾಡ್ತಾ ಇದ್ದಾರೆ ಪ್ರಯತ್ನ. ಆ ದಿಶೆಲ್ಲ ಟೀಚರ್ಗಳು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಆ ಒಂದು ವೇಳೆ ಅವ್ರು ನಿಜವಾಗಿಯೂ ಒಂದು ಈ ಧರ್ಮದ ಹಿನ್ನೆಲೆಯಲ್ಲಿ ಜಾತಿ ಹಿನ್ನೆಲೆಯಲ್ಲಿ ಮಾಡಿದ್ರೆ ತಪ್ಪ ಅಪರಾಧ, ಅದು ಶಿಕ್ಷೆ ಆಗಲಿ. ಆದರೆ ಎನ್ಕ್ವೈರಿ ಆಗಲ್ಲ ಯಾಕೆ ಮಾಡಿದರು ಅಂತೇಳಿ. ಯಾಕಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ನಮ್ಮಲ್ಲಿ ಕಾಫಿ ಸಂಸ್ಕೃತಿ ಭಾಳಷ್ಟು ಬೆಳೆದದ. ಮತ್ತು ಕಾಂಪಿಟೇಷನ್ ಇರೋದ್ರಿಂದ ಸೀಟ್ಗಳು ಕಡಿಮೆ ಇರೋದ್ರಿಂದ ಎಲ್ಲರೂ ನಮ್ಮ ಮಕ್ಕಳು ಜಾಣ ಆಗಿರೋದು. ನಾನು ಅದನ್ನ ಮಾಡ್ತೇನೆ. ನಮ್ಮ ಮಕ್ಕಳು ಜಾಣ ಆಗಪ್ಪ ಏನು ಮಾಡೋಣ ಇಂಥ ಹಾದಿ ಹುಡುಕಕ್ಕೆ ಶುರು ಮಾಡ್ತೀವಿ. ಹೀಗಾಗಿ ನಮ್ಮ ದೇಶದ ಇದಕ್ಕೆ ಕಾರಣ ಅಂದ್ರೆ ಒಂದೇದ್ದು ಮತ್ತು ಅಲ್ಲೇ ಹೋಗ್ಬೇಕಾಗೋದು ಮೂಲಕ ಏನಪ್ಪ ಅಂದ್ರೆ ಉದ್ಯೋಗಗಳಿಲ್ಲ ಅಂದ್ಕೊಳ್ಳಿ, ಕಡಿಮೆ ಉದ್ಯೋಗಗಳು ಯಾರಾದ್ರು ಮಾಡಿ ಹಿಡಿಬೇಕು ಅಂತೇಳಿ. ಮತ್ತು ಅದರಲ್ಲೂ ಈ ಪ್ರೊಫೆಷನಲ್ ಎಕ್ಸಾಮ್ಸ್ ಇರ್ತಾವಲ್ಲ, ಪ್ರೊಫೆಷನಲ್ ಎಕ್ಸಾಮ್ ಮಾಡೋದು ಯಾಕಪ್ಪ ನಾಳೆ ನಮ್ಮ ಬಗ್ಗೆ ಏನೋ ಅನುಕೂಲ ಆಗಿರುತ್ತೆ. ಕೋಟಿಗಟ್ಟಲೆ ಖರ್ಚು ಮಾಡುವಂಥ ಅನೇಕ ಪೇರೆಂಟ್ಸ್ ಇದ್ದಾರೆ, ತಂದೆಗಳಿದ್ದಾರೆ. ಅವರು ವಿಚಾರ ಏನಪ್ಪ ಏನಾದರೂ ಆಗಲಪ್ಪ ನನ್ನ ಮಗ ಒಂದು ದಂಡಿಗೆ ಹತ್ತಲಿ ಅನ್ನೋಂಥ ಕಾರಣಕ್ಕೆ ಮಾಡ್ತಿರ್ತಾರೆ. ಇಲ್ಲಿ ಮೋಸ್ಟ್ಲಿ ಜನಿವಾರ ಅಥವಾ ಶಿವದಾರದ ವಿರೋಧಿಗಳ ಇವ್ರು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದ. ಒಂದು ವೇಳೆ ಇದ್ರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕಾ, ಅದು ಇದೊಂದು ದೊಡ್ಡ ಇಶ್ಯೂಪ್ಪ ಅನ್ನುವಂತಹ ಈ ವಿಷಯ ಅಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಮೊದಲು ಈ ಕಾಫಿ ಸಂಸ್ಕೃತಿನ ಉಳಿಸಲು ಇದೆಲ್ಲ ನಡೀತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವು ಇವತ್ತೇನು ಪ್ರೈವೇಟ್ದವ್ರು ಕ್ಲಾಸಸ್ ನಡೆಸ್ತಾ ಇದ್ವಿ, ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇಲ್ಲೂ ಕಾಂಪಿಟೇಷನ್ ಅದ ರೀ. ಇವೆಲ್ಲ ಏನು ಕೋಚಿಂಗ್ ಸೆಂಟರ್ಗಳಿದ್ದಾವಲ್ಲ ಅವ್ರ ಕಾಂಪಿಟೇಷನ್ ಇರ್ತಾವೆ. ಅದು ಏನೋ ಗದ್ದಲ ಮಾಡಿಸಿ ಹಿಂದೆ ಕೇಳಿದ್ವಿ ನಾವು KPSCಯಲ್ಲಿ ಇನ್ನುಳಿದ ಕಡೆಗಳೆಲ್ಲ ಅಂಥ ಗದ್ದಲಿ ಆಗಬಾರ್ದು ಅಂತೇಳಿ ಏನೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಇದನ್ನು ಮತ್ತೊಮ್ಮೆ ಹೇಳಬೇಕಾಗಿದೆ. ಈ ಖಾಸೀಕರಣ ಅಂತ ಇನ್ನುಳಿದ ವಿಷಯಗಳು ಮಾಡಿದ್ರಿಂದಾಗಿ ಭಾಳಷ್ಟು ಮಕ್ಕಳಿಗೆ ಇದರಿಂದ ತೊಂದರೆ ಹೆಚ್ಚಾಗಿಲ್ಲ, ಒಳ್ಳೇದಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಒಂದಿಷ್ಟು ಅನುಭವದಾಗಿದೆ. ಏನೋ ಆಗಲಿ ಜನಿವಾರ ವಿವಾದ ಹಿಂಗೆ ಆಗಬಾರ್ದಾಯಿತು. ತಪ್ಪಿತಸ್ಥರು ಯಾರಿದ್ರು ಅವ್ರು ಶಿಕ್ಷೆ ಆಗಬೇಕು. ಆದರೆ ತಪ್ಪಿತಸ್ತ್ರ ಹೌದು ಅಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಡ್ರಿ, ತನಿಖೆ ಮಾಡಿ ಅಲ್ಲಿ ಆ ಒಂದು ಸೂಪರ್ಡೆಂಟ್ ಆಗಿರ್ಬೋದು ಮತ್ತು ಅವ್ರ ಶಿಕ್ಷೆ ಭಾಳ ಒಳ್ಳೆಯದು ಇರಲಿ. ಇಂಥವು ಆಗದೇ ಇರಲಿ. ಇನ್ನಷ್ಟು ಈ ದಿಶೆಯಲ್ಲಿ ಎಕ್ಸಾಮ್ಗಳು ಇನ್ನಷ್ಟು ಪವಿತ್ರವಾಗಿ ಮತ್ತು ಇನ್ನೂ ಸ್ಟ್ರಿಕ್ಟಾಗಿ ನಡೀಲಿ ಮತ್ತು ಯೋಗ್ಯರಿದ್ದವರ ಪೋಸ್ಟ್ಗಳಿಗೆ ಹೋಗಲಿ ಅನ್ನೋದು ಈ ಎಕ್ಸಾಮ್ಗಳ ಒಂದು ಗುರಿ ಮತ್ತು ನಿಮ್ಮೆಲ್ಲರ ಎಲ್ಲ ಕನಸು. ಯಾಕಂದರೆ ಯೋಗ್ಯಿದ್ದವು ಮುಂದೆ ಹೋಗಲಿ ಅನ್ನುವಂಥದ್ದು ಆ ದಿಶೆಯಲ್ಲಿ ಏನೋ ಪ್ರಯತ್ನ ಆಗಿದೆ. ಸ್ವಲ್ಪ ವಿವಾದ ಆಗಿದೆ, ಅದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ಜನಿವಾರ ಶಿವದಾರ ಬಸವರಾಜ ಕಟ್ಟಿಮನಿ ಅವ್ರು ಮತ್ತೊಮ್ಮೆ ನಿಲ್ಲಿಸೋದಕ್ಕಾಗಿ ಈ ವಿವಾದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.